ಈ ನಾಗ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ ಆರೋಪ ಬಂದಿರೋದು, ಒಂದು ವಿಡಿಯೋ ಮಾಡ್ತಾ ಇದ್ದ. ಯಾವ ವಿಡಿಯೋ? ಬಾಸ್ ಹೆಂಗೆ ಕೊಡ್ತಾವ್ರು ನೋಡೋ, ಬಾಸ್ ಹೆಂಗೆ ಕೊಡ್ತಾವ್ರು ನೋಡೋ, ಇವನಿಗೆ ಭಾಳ ಇದ್ದಂತೆ, ಭಾಳ ಹಾರಾಡ್ತಾ ಇದ್ದಂತೆ, ನೋಡು ತಡಿ ಅಂತ ಹೇಳಿ ಆಮೇಲೆ ನೋಡಿ ಎಂಜಾಯ್ ಮಾಡೋಣ ಅಂತ ಒಂದು ವಿಡಿಯೋ ಇಟ್ಟುಬಿಟ್ಟ. ಬಾಸ್ ಬಗ್ಗೆ ಜಂಬಾ ಕೊಚ್ಕೊಳ್ಬೇಕಲ್ಲ, ಕೊಟ್ಟರು ಬಾಸು ನೆನ್ನೆ. ಯಾಕೆ ಹೇಳ್ತೀರಾ ಅದು ಕತೆ? ಹೌದಾ, ಹಂಗೆ ಹೊಡೆದ್ರ? ಹೌದೇನೋ, ಹೆಂಗೆ ಹೊಡೆದ್ರು ತೋರಿಸ್ಲಾ? ನೋಡ್ತೀಯ ವಿಡಿಯೋ? ಬೇಕಲ್ಲ ಇದು? ಗೊತ್ತಿಲ್ಲ, ಫಸ್ಟ್ ಟೈಮಾ ಇದು ಸೆಕೆಂಡ್ ಟೈಮಾ, ಇದು ಎಕ್ಸ್ಪೀರಿಯನ್ಸ್ಡಾ ಅಥವಾ ಈ ಶೋಕಿಗಳ ಈ ಒಂದು ಗ್ಯಾಂಗಲ್ಲಿ ನಾವು ಕೇಳ್ಪಡ್ತಿರೋದೇನು ಅಂತ ಹೇಳಿದ್ರೆ, ಬರೀ ಬಾಸ್ ಒಬ್ಬರಲ್ಲ, ಇವರ ಸೋಕಾಲ್ಡ್ ಬಾಸ್ ಒಬ್ಬರಲ್ಲ, ಬೇರೆಯವರು ಕೂಡ ಅಷ್ಟೇ. ಗ್ಯಾಂಗ್ನ ಮೆಂಬರ್ಸ್ ಇದ್ದಾರಲ್ಲ, ಯಾರಿಗೋ ಏನಾದರೂ ಹೊಡೆಯೋಕ್ಕೆ ಹೋದಾಗ ಚೇರ್ ಎತ್ಕೊಂಡೇ ಹೊಡೆಯೋಕ್ಕೆ ಹೋಗೋದು, ಕಪಾಳಕ್ಕೆ ಹೊಡೆಯೋದು, ಇದೆಲ್ಲ ಮಾಡಬೇಕಾದ್ರೂ ಕೂಡ ಆ ವಿಡಿಯೋಗಳಿದೆ. ಈ ವಿಡಿಯೋ ತೋರಿಸಿ ಏನು ಮಾಡೋದು, ಎಂಟೈರ್ ಏರಿಯಾದಲ್ಲಿ ಆ ವ್ಯಕ್ತಿನ ಡಿಫೇಮ್ ಮಾಡೋದು. ಸರಿ, ಈ ವಿಡಿಯೋ ಇದೆ, ಎಲ್ಲಿ ವಿಡಿಯೋ? ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದೆ. ಇಲ್ಲಿ ನೋಡಿ, ಒಬ್ಬ ಮನುಷ್ಯನ ಗ್ರಹಚಾರ ಕೆಟ್ಟು ಹೋದರೆ ಯಾವ ಲೆವೆಲ್ ಕೆಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದು ಒಂದು ಪಾಠ, ಇದು ಒಂದು ಲೆಸನ್. ಇದು ಪೊಲೀಸರ ಕೈಗೆ ಸಿಕ್ಕಿದ್ರಿಂದಾನೇ ದರ್ಶನ್ ಗಪ್ಚುಪ್. ಅದರ್ವೈಸ್ ಗಪ್ಚುಪ್ ಆಗಿರೋ ಕ್ಯಾರೆಕ್ಟರ್ ಅಂತೂ ದರ್ಶನ್ ಅಲ್ವೇ ಅಲ್ಲ. ಆ ವಿಡಿಯೋ ಸಿಕ್ತು, ಪೊಲೀಸರ ಕೈನಲ್ಲಿ ರೆಕಾರ್ಡ್ ಮಾಡಿದ್ರಲ್ಲ, ಅರೆಸ್ಟ್ ಮಾಡ್ಕೊಂಡ ಸಿಕ್ಬಿಟ್ಟಿದೆ ಮೊಬೈಲು. ರೇಣುಕಾಸ್ವಾಮಿ ಮೊಬೈಲ್ ಹುಡುಕಿದ್ದಾರೆ, ಸಿಕ್ಕಿಲ್ಲ ಬಿಡಿ. ಇವು ನಾಗಂದಿತ್ತಲ್ಲ ಮೊಬೈಲು, ಇವರು ಬಾಡಿ ಹೆಂಗೆ ಸಾಕ್ಸೋಣ, ಎಲ್ಲಿ ಬಿಸಾಕೋಣ, ಇದನ್ನು ಸುಮ್ಮನಹಳ್ಳಿ ಹತ್ರ ಬಿಸಾಕ್ಬೇಕಾ, ದುರ್ಗ ತೊಗೊಂಡೋಗಿ ಬಿಸಾಕ್ಬೇಕಾ, ಯಾವ ಸ್ಟೇಷನ್ ಲಿಮಿಟ್ಸ್ ಹಾಕಬೇಕು, ಈ ಗಾಬರಿಲಿದ್ರಲ್ಲ, ವಿಡಿಯೋ ಮಾಡಿದ್ದು ಮರ್ತೋಯ್ತು, ಜೇಬಲ್ಲಿ ಇಟ್ಕೊಂಬಿಟ್ರು. ಬಾಡಿ ಸಿಕ್ತು ಅಂದ ತಕ್ಷಣ ಬಂದರು, ಯಾರು 1 2 3 4 5 6 7 8 9 10 ಹಿಡ್ಕೊಂಡು ಬಂದು ಕೂರಿಸಿದ್ರು. ತೆಗೀರೋ ಮೊಬೈಲ್, ನಿಮ್ಮದು ಮೊಬೈಲ್ ತೆಗೀರಿ, ನಿಮ್ಮದು. ಇಟ್ಟರು ಮೊಬೈಲು, ಓಪನ್ ಮಾಡೋ, ಹೊಡಿಯೋ ಫಿಂಗರ್ ಪ್ರಿಂಟಲ್ಲಿ ಹಾಕ್ತಿಲ್ಲ, ಹೇಳಪ್ಪ ಫಿಂಗರ್ ಲಾಕು, ಅದು ಯಾವುದೋ ಮಾಡಿ ಓಪನ್ ಮಾಡು, ಸಿಕ್ಕಾಕೊಂಡು. ಆ ಒಂದು ವಿಡಿಯೋ ಇರದೇ ಹೋಗಿದ್ದಿದ್ರೆ ಬಹಳ ಕಷ್ಟ ಆಗಿರೋದು, ದರ್ಶನ್ ಹಾರಾಟ ಜೋರಾಗಿರೋದು. ದರ್ಶನ್ ಮೇಲೆ ಅಥವಾ ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ವಿಡಿಯೋ ಸಾಕ್ಷಿಯಲ್ಲಿ, ಇದು ವಿಡಿಯೋ ಸಾಕ್ಷಿ ಅಲ್ವಾ, ನಮೂದು ಮಾಡಬೇಕಾಗಿತ್ತಲ್ಲಪ್ಪ, ಯಾಕೆ ನಮೂದು ಮಾಡಿಲ್ಲ? ಇಲ್ಲೇ ಪೊಲೀಸರ ಬ್ರಿಲಿಯನ್ಸಿ ಇರೋದು. ಇದು ಪೊಲೀಸರ ಬ್ರಿಲಿಯನ್ಸಿ ಅಂತ ನಾವು ಕರೆಯಬಹುದು. ನಾಳೆ ದಿನ ಕೇಸ್ ಟೈಮಲ್ಲಿ ಇದು ಒಂದು ಡಿಫೆನ್ಸ್ಗೆ ಅವ್ರು ತೊಗೊಳ್ತಾರೋ ನನಗೆ ಗೊತ್ತಿಲ್ಲ, ವಿಚಾರಿಸೋಣ, ಅಡ್ವೊಕೇಟ್ನ ವಿಚಾರಿಸೋಣ ಇದ್ರ ಬಗ್ಗೆ. ಇದನ್ನು ವಿಡಿಯೋ ಸಾಕ್ಷಿಯಲ್ಲಿ ನಮೂದೇ ಮಾಡಿಲ್ಲ ಇಲ್ಲಿವರೆಗೂ. ಇದೇ ಸರಿ, ದರ್ಶನ್ ಹೊಡೆದಿರೋದು ನಿಜ, ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು ನಿಜ, ನಮ್ಮ ಹತ್ರ ವಿಡಿಯೋ ಇದೆ ಹೇಳ್ತಾ ಇದ್ದಾರೆ, ಸಾಕ್ಷಿಲಿ ಇಟ್ಟುಬಿಡಿ ಅಂತ ಹೇಳಿದ್ರೆ, ನಾಳೆ ದಿನ ಆ ಥರ ಸಾಕ್ಷಿ ಇಟ್ಬಿಟ್ಟಾಗ ಆ ಸಾಕ್ಷಿ ಮ್ಯಾನಿಪ್ಯುಲೇಟ್ ಆಗಬಹುದು, ನಾಶ ಆಗಬಹುದು, ಆ ಸಾಕ್ಷಿಗೆ ಇನ್ನೇನೋ ದಿಕ್ಕು ತೋರಿಸ್ಬಿಡ್ಬಹುದು, ಇಲ್ಲ ಅನಿಸ್ಬಿಡ್ಬಹುದು, ಅದಕ್ಕೊಂದು ಕೌಂಟ್ರ್ ಬರಬಹುದು. ಇಟ್ಟಿಲ್ಲ ಅವರು. ಆರೋಪಿಗಳ ಹೇಳಿಕೆಯಲ್ಲೂ ಕೂಡ ಎಲ್ಲೆಲ್ಲೂ ಇದನ್ನು ತೋರಿಸೇ ಇಲ್ಲ. ಹೌದು ಸ್ವಾಮಿ, ನಾನು ರೆಕಾರ್ಡ್ ಮಾಡ್ತಾ ಇದ್ದೆ, ರೇಣುಕಾಸ್ವಾಮಿ ಹೊಡೆಯೋದು ನಾನು ವಿಡಿಯೋ ಹಿಡಿದಿದ್ದೀನಿ ನಾನು, ತೋರಿಸೇ ಇಲ್ಲ. ಇಲ್ಲಿ ಸ್ಪಾಟ್ ಮಹಜರಲ್ಲೂ ಕೂಡ ಆ ವಿಡಿಯೋದ ಉಲ್ಲೇಖ ಇಲ್ಲ. ನೇರವಾಗಿ ಕೋರ್ಟ್ಗೆ ಆ ವಿಡಿಯೋ ಕೊಡಬೇಕು ಅಂತ ಪೊಲೀಸರು ಡಿಸೈಡ್ ಮಾಡಿದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಲಯಕ್ಕೆ ಆ ವಿಡಿಯೋ ತಲುಪಿಸಬೇಕು ಅಂತ ಸಜ್ಜಾಗಿದ್ದಾರೆ ಪೊಲೀಸರು. ಎಲ್ಲೂ ಕೂಡ ವಿಡಿಯೋ ಲೀಕ್ ಆಗಬಾರ್ದು, ಮಾರ್ಪಾಟ್ ಆಗಬಾರ್ದು, ಅದರದ್ದು ಸತ್ಯಾಸತ್ಯತೆ ಪರಿಶೀಲಿಸಬೇಕಾದ್ರೆ ತೊಂದರೆಗೊಳಗಾಗಬಾರ್ದು ಅಂತ. ಏನಾಗುತ್ತೆ ನೋಡಿ, ಇದು ಹಿಂದೆ ನಾವು ಪ್ರಜ್ವಲ್ ಕೇಸಲ್ಲೂ ಮಾತಾಡಿದ್ವಿ. ಈ ಮೊಬೈಲಲ್ಲಿ ಒಂದು ವಿಡಿಯೋ ಶೂಟ್ ಆಯಿತು ಅಂತ ಬಂದಾಗ, ಆ ಮೊಬೈಲ್ ಶೂಟ್ ಆಗಿರೋ ಒಂದು ವಿಷಯ ಇರುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇನ್ನೊಬ್ಬರಿಗೆ ಯಾರಿಗೂ ವಾಟ್ಸಪ್ಪಲ್ಲಿ ಕಳಿಸ್ತಾರೆ, ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿಬಿಡ್ತಾರೆ ಅದನ್ನು. ಅವಾಗೇನಾಗುತ್ತೆ, ಆ ವಿಡಿಯೋ ಹೈಲೈಟ್ ಆಗೋದು ಜಾಸ್ತಿ. ಅದರದ್ದು ಸಾಚಾತನ ಇದೆಯಾ ಅಂತ ನೀವು FSLಗೂ ಇನ್ನೆಲ್ಲ ಕೊಟ್ಟಾಗ ಇದ್ರದ್ದು ರಿಯಲ್ ಟೈಮ್ಗೂ ಆ ಟೈಮ್ಗೂ ಈ ಟೈಮ್ಗೂ ಮ್ಯಾಚ್ ಆಗ್ತಾ ಇಲ್ಲ. ಈಗ ಪ್ರಜ್ವಲ್ ಕೇಸಲ್ಲೂ ಅದೇ ಅಲ್ವೇನ್ರಿ, ಇಡೀ ಊರು ತುಂಬ ನೋಡಿದ್ದಾರೆ ಆ ವಿಡಿಯೋನ ಜನ, ಸ್ಟೇಟೆಲ್ಲ ಅದು ಹರಿದಾಡ್ಬಿಟ್ಟಿದೆ. ಆದರೆ ಆ ವಿಡಿಯೋ ನೀವು ಲ್ಯಾಬ್ಗೆ ಕೊಟ್ಟಾಗ ಏನಾಗುತ್ತೆ, ರಿಪೋರ್ಟ್ ಬೇರೆ ಥರನೇ ಬರಬಹುದು ನಿಮಗೆ. ಇದು ಅವರಲ್ಲ, ಇದು ಮ್ಯಾನ್ಪ್ಲೇಟ್ ಆಗಿಬಿಟ್ಟಿದೆ, ಯಾರೋ ಇದನ್ನು ಮಾರ್ಫ್ ಮಾಡಿಬಿಟ್ಟಿದ್ದಾರೆ, ಯಾರೋ ಸಂಚು ಮಾಡಿದ್ದಾರೆ ಅಂದಾಗ, ಮೂಲ ವಿಡಿಯೋ ಆದರೆ ಅದು ತಕರಾರೇ ಬರಲ್ಲ. ಅಲ್ಲಿ ಲ್ಯಾಬ್ಗೆ ಆ ಮೂಲ ವಿಡಿಯೋ ಹಿಂಗೆ ಇಟ್ಟರೆ ಸಾಕು ನೀವು, ಎಸ್ ಇದು ಹಿಡಿದಿರೋದು ನಿಜ, ಇದರದೆಲ್ಲ ಸತ್ಯ ಅಂತ ಬಂದುಬಿಡುತ್ತೆ. ಅಲ್ಲಿ ಇವರೇನು ಮಾಡಿದ್ದಾರೆ, ಆ ಸಾಕ್ಷಿನ ತೋರಿಸೂ ಇಲ್ಲ, ಹೇಳಿಕೆಲ್ಲೂ ದಾಖಲಿಸಿಲ್ಲ ಅದನ್ನು. ಸೊ ಒಂದು ತುಂಬ ಬ್ರಿಲಿಯಂಟಾಗಿ ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ, ಅದನ್ನು ತೋರಿಸಿಲ್ಲ. ಚಾರ್ಜ್ ಶೀಟ್ನಲ್ಲಿ ನೇರವಾಗಿ ಉಲ್ಲೇಖ ಮಾಡೋ ಬದಲು ಡೈರೆಕ್ಟಾಗಿ ಕೋರ್ಟ್ಗೆ ಸಾಕ್ಷ್ಯವನ್ನು ಕೊಡ್ತಾ ಇದ್ದಾರೆ. ಡೀಟೇಲ್ಸ್ಗಳಿಗೆ ಇದಕ್ಕೆ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್, ಈ ವಿಡಿಯೋ ಸಾಕ್ಷಿ ಬಹಳ ಕ್ರೂಷಿಯಲ್ ಇತ್ತು. TV5 ಇದ್ರ ಬಗ್ಗೆ ಮೊದಲೇ ಮಾತಾಡಿತ್ತು. ಹಾಗೆಲ್ಲ ಮಾತಾಡಿದಾಗ ಏನು ಬರ್ತಿತ್ತು ಅಂತ ಹೇಳಿದ್ರೆ, ಓಹೋ ನೀನು ಜೀಪಲ್ಲಿ ಕೂತಿದ್ದ, ಪಕ್ಕದಲ್ಲೇ ಇದ್ದ, ಜಿಮ್ಮಿಂದ ದರ್ಶನ್ ಇಳಿದಾಗ ನೀನು ಅಲ್ಲೇ ನೋಡಿದ್ದೇನಪ್ಪ, ನೋಡ್ದಂಗೆ ಮಾತಾಡ್ತಿದ್ಯಲ್ಲಪ್ಪ, ಇದೆಲ್ಲ ಬಂದಿತ್ತು ನಮಗೆ. ಪೊಲೀಸರು ದರ್ಶನ್ಗೆ ಮಾತ್ರ ವಿಡಿಯೋ ತೋರಿಸಿದ್ದಾರೆ ನನಗಿರೋ ಮಾಹಿತಿ. ಜೀಪಲ್ಲಿ ಬರಲ್ಲ, ಹತ್ತಲ್ಲ, ಹಾರಾಟ ಚೀರಾಟ ಇದ್ದಾಗ ಇದನ್ನು ತೋರಿಸಿ ಕೂತ್ಕೋತ್ಯಾ ಕೂತ್ಕೊಳ್ಳಲ್ವಾ,
ಬೇಡಿಯಾಗಿ ಕೇಳ್ಕೊಂಡು ಹೋಗ್ಬೇಕಾ, ಗುಂಡಾಕ್ಬಿಟ್ಟು ಕರ್ಕೊಂಡು ಹೋಗ್ಬೇಕಾ ನೀನು ಅಂತ ಕೇಳಿದ್ದಾರೆ. ಸೊ ಈ ವಿಡಿಯೋ ಬಹುಶಃ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತ ಕಾಣಿಸ್ತಾ ಇದೆ. ಚಾರ್ಜ್ ಶೀಟಲ್ಲಾದರೂ ಹೇಳ್ತಾ ಇದ್ರು, ಇಲ್ಲ ಹೇಳಿಕೆಗಳಲ್ಲಾದರೂ ಹೇಳ್ತಾ ಇದ್ರು, ಇವನಿಂದ ವಶಪಡಿಸ್ಕೊಂಡಂಥ ಮೊಬೈಲಲ್ಲಿ ಇಂತಿಂಥ ಕಂಟೆಂಟ್ ಇದೆ ಅಂತಾದರೂ ಹೇಳ್ತಾ ಇದ್ರು. ಆ ಗೌಪ್ಯತೆ ಮೇಂಟೈನ್ ಮಾಡಿರೋದೇ ಈ ಪ್ರಕರಣ ಡೈವರ್ಟ್ ಆಗಬಾರ್ದು, ಆ ವಿಡಿಯೋ ಡೈಲ್ಯೂಟ್ ಆಗಬಾರ್ದು ಅಂತ ಅಲ್ವಾ ಸಂತೋಷ್ ಅಂತ? ಖಂಡಿತವಾಗಿಯೂ ರಮಕಾಂತ್, ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಇಡೀ ಪ್ರಕರಣಕ್ಕೆ ಬೇಕಾಗಿರುವಂಥದ್ದು ಸಾಕ್ಷ್ಯಗಳು. ಏನು ನಾವು ಸಾಂದರ್ಭಿಕ ಸಾಕ್ಷಿಗಳು ಅಂತ ಹೇಳ್ತೀವಿ, ಡಿಜಿಟಲ್ ಎವಿಡೆನ್ಸ್ ಅಂತ ಹೇಳ್ತೀವಿ, ತಾಂತ್ರಿಕವಾಗಿ ಸಿಗುವಂಥ ಸಾಕ್ಷ್ಯಾಧಾರಗಳೇನಿರುತ್ತೆ, ಇದು ಅತ್ಯಂತ ಪ್ರಮುಖ ಪಾತ್ರವನ್ನು ಈ ಪ್ರಕರಣದಲ್ಲಿ ವಹಿಸುತ್ತೆ. ಯಾಕಂತ ಹೇಳಿದ್ರೆ ಇಡೀ ಪ್ರಕರಣದಲ್ಲಿ ಬಂಧಿತರಾಗಿರೋರು ಎಲ್ಲರೂ ಕೂಡ ದರ್ಶನ ಆಪ್ತರೇ ಇರುವುದರಿಂದ ಈಗ ಅವರು ಏನೇ ಹೇಳಿಕೆಗಳನ್ನು ಕೊಟ್ಟರು, ಜಡ್ಜ್ ಮುಂದೆ ಹೇಳಿಕೆಗಳು ತಗೊಳ್ಳೋದಿರ್ಬೋದು, ಪೊಲೀಸರ ಮುಂದೆ ಕೊಡುವಂಥ ಸ್ವಇಚ್ಛಾ ಹೇಳಿಕೆಗಳಿರ್ಬೋದು, ಇವ್ಯಾವುದೇ ಹೇಳಿಕೆಗಳು ಮುಂದಿನ ದಿನಗಳಲ್ಲಿ ಅಂದರೆ ಇಡೀ ಪ್ರಕರಣದ ತನಿಖೆ ಮುಗಿದು ಚಾರ್ಜ್ ಶೀಟನ್ನೆಲ್ಲ ಹಾಕಿದ ನಂತರ ನ್ಯಾಯಾಲಯಕ್ಕೆ ಟ್ರಯಲ್ ಬರುವಂಥ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಬರಬೇಕಾಗತ್ತೆ. ಮತ್ತು ಇದು ಆರೋಪಿಗಳ ಹೇಳಿಕೆಗೆ ಜೊತೆಗೆ ಇನ್ನು ಉಳಿದ ವಿಟ್ನೆಸಸ್ ಏನು ಸ್ಟೇಟ್ಮೆಂಟ್ ತೆಗೆದುಕೊಂಡಿರ್ತಾರೆ, ಅಂದರೆ ಈ ಸ್ಟೋನಿ ಬ್ರೋಕ್ನಲ್ಲಿ ಕೆಲಸ ಮಾಡೋರು ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದ ಸೆಕ್ಯೂರಿಟಿ ಇರ್ಬೋದು, ಹೀಗೆ ಬೇರೆ ಬೇರೆಯವರು ಏನು ಇವ್ರ ಜೊತೆ ಗುರ್ಸ್ಕೊಂಡಂಥವ್ರು, ಈ ಆಪ್ತರ ಜೊತೆ ಕೆಲಸ ಮಾಡಿದಂಥವ್ರು, ಅವರೇ ಇಲ್ಲಿ ವಿಟ್ನೆಸ್ ಆಗಿರುವಂಥದ್ದು. ಇವರೆಲ್ಲರೂ ಎಲ್ಲೋ ಒಂದು ದಿನ ಕೋರ್ಟ್ಗೆ ಈ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಇದು ಪೊಲೀಸರ ಒತ್ತಡಕ್ಕೆ, ಪೊಲೀಸರು ನಮಗೆ ಅವತ್ತು ಬೆದರಿಸಿದ್ರು, ನಮಗೆ ಹೊಡೆದ್ರು, ಈ ಕಾರಣಕ್ಕಾಗಿ ನಾವು ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ವಿ ಅಂತ ಹೇಳಿಕೆಯನ್ನು ಅಲ್ಲಿ ಕೊಡ್ಬೋದು. ಆ ಸಂದರ್ಭದಲ್ಲಿ ಇವರು ನೀಡಿರುವಂಥ ವಿಟ್ನೆಸ್ ಏನಿದೆ, ಪೊಲೀಸರು ರೆಡಿ ಮಾಡಿರುವಂಥ ವಿಟ್ನೆಸ್ ಏನಿರುತ್ತೆ, ಅದೆಲ್ಲವೂ ಕೂಡ ಡಮ್ಮಿ ಆಗುತ್ತೆ, ಅಲ್ಲಿ ಬಿದ್ದೋಗ್ಬೋತೆ. ಇದರಿಂದ ತುಂಬ ಈಸಿಯಾಗಿ ಇಡೀ ಆರೋಪಿ ತಂಡ ಹೊರಗೆ ಬರ್ಬೋದು. ಹಾಗಾಗಿ ಹಾಗೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಏನು ನಾಗ ಮಾಡಿರುವಂಥ ವಿಡಿಯೋ ಏನಿದೆ, ಈ ರೀತಿಯ ಡಿಜಿಟಲ್ ಎವಿಡೆನ್ಸ್, ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ, ಇದನ್ನು ಗೌಪ್ಯವಾಗಿಟ್ಟು ಅದನ್ನು ನೇರವಾಗಿ ನ್ಯಾಯಾಲಯಕ್ಕೆ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ರೀತಿಯ ಸಾಕ್ಷ್ಯಗಳು ಕೂಡ ಹಾಸ್ಟೆಲ್ಗಳು ಆದರೂ ಕೂಡ ಈ ಸಾಕ್ಷ್ಯಗಳಿಂದ ಇವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಪೊಲೀಸರು ಒಂದು ಹಂತದಲ್ಲಿ ಒಂದು ಚಿಂತನೆಯನ್ನು ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ತುಂಬಾ ಟೆಕ್ನಿಕಲ್ ಆಗಿ ಇವರು ಇಡೀ ಪ್ರಕರಣದ ತನಿಖೆಯನ್ನ, ವಿಚಾರಣೆಯನ್ನ ಮಾಡ್ತಾ ಇರುವಂಥದ್ದು, ಚಾರ್ಜ್ ಶೀಟ್ಗೆ ಸಿದ್ಧತೆಯನ್ನು ನಡೆಸ್ತಾ ಇರುವಂಥದ್ದು. ರಮಾಕಾಂತ್, ಓಕೆ, ಥ್ಯಾಂಕ್ ಯು ಸಂತೋಷ್ ಪಟೇಲ್.